ಸರ್ ನಮಸ್ತೆ. ನಮಸ್ಕಾರ. ಎಸ್ ಎಂ ಕೃಷ್ಣ ಅವರ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ. ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಎರಡು ಮಾತಲ್ಲ, ಎಷ್ಟು ಮಾತಾಡಿದ್ರು ಸಾಲದು. ಏಕೆಂದರೆ ಅಂಥ ರಾಜಕಾರಣಿಗಳು ಇವತ್ತು ಸಿಗೋದಿಲ್ಲ. ಇವತ್ತಿನ ರಾಜಕಾರಣಿಗಳು ಅವ್ರನ್ನ ನೋಡಿ ಕಲಿಬೇಕು. ಏಕೆಂದರೆ ಅವರೆಲ್ಲ ಅಭಿವೃದ್ಧಿ ಮಾಡಿ ಮತ ಕೇಳಿ ಹೆಸರು ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಅವರು. ಈಗಿನ ರಾಜಕಾರಣಿಗಳೇ ಬೇರೆ ಥರದಲ್ಲಿ ಮತ ಕೇಳ್ತಾರೆ ಬಿಡಿ. ಆದ್ರೂ ಅವರು 1971ರಲ್ಲಿ ಅವರು ಮೊದಲ ಸಾರಿಗೆ MP ಆದಾಗ ಸಾಲದಕ್ಕೆ ಆವಾಗ ಫಸ್ಟು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಟೆಕ್ಸಾಸ್ನಲ್ಲಿ ಓದಿ ಬಂದು ಒಳ್ಳೆಯ ವಿದ್ಯಾವಂತರಾಗಿ ಬಂದಿದ್ದಂಥವ್ರು. ಅವ್ರನ್ನ ನಾವು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಆವಾಗೆಲ್ಲ ವ್ಯವಸ್ಥೆಗಳಿರಲ್ಲ, ಎತ್ತಿನ ಗಾಡಿಗಳಲ್ಲಿ ಮೆರವಣಿಗೆ ಮಾಡಿಸಿ, ಅದು ನಾವು ಆಗೆಲ್ಲ ಚಿಕ್ಕ 6 ವಯಸ್ಸಿನವ್ರು. ಅವಾಗೆಲ್ಲ ಎತ್ತಿನ ಗಾಡಿಗಳಲ್ಲಿ ಮೆರವಣಿಗೆ ಮಾಡಿಸಿದ್ದು ನಮಗಿನ್ನೂ ನೆನಪಿದೆ, ಆಗಿಂದ ನೆನಪಿದೆ. ಹಾಗಾಗಿ ಅವತ್ತಿಂದ ಪ್ರಾರಂಭವಾದವ್ರು ಇವತ್ತಿವರೆಗೂ ನಮ್ಮ ಮಂಡ್ಯ ಜಿಲ್ಲೆಗೆ ಎಸ್ ಎಂ ಕೃಷ್ಣ ಅವರು ಅಂದರೆ, ನಾವು ಸೋಮಳ್ಳಿ ಗ್ರಾಮದವರು ಎಲ್ಲರೂ ಯಾವ್ದಾದ್ರು ಬೇರೆ ಊರಿಗೆ ಹೋದರೆ ನಾವು ಎಸ್ ಎಂ ಕೃಷ್ಣ ಅವರು ಅಂದರೆ ನಮಗೊಂದು ಅದೇ ಗೌರವ ಇತ್ತು. ಏಕೆಂದರೆ ಅಷ್ಟು ಕಡೆ ಎಲ್ಲ ಕಡೆ ಅಭಿಮಾನಿಗಳನ್ನ ಬೆಳೆಸ್ಕೊಂಡಿದ್ರು ಅವರು. ಹಾಗಾಗಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಆ ಸಾಲದಕ್ಕೆ ಅಭಿವೃದ್ಧಿ ಆಗಬೇಕಾದ್ರೆ ಅಂಥವ್ರು ನೋಡಿ ಕಲಿಬೇಕು ಈಗಿನ ರಾಜಕಾರಣಿಗಳು. ಹಾಗಾಗಿ ಬೆಂಗಳೂರು ITBT ಬೆಂಗಳೂರು ಇಷ್ಟೊಂದು ಉತ್ತಮವಾಗಿ ಬೆಂಗಳೂರು ಸಿಂಗಾಪುರ ಮಾಡಲಿಕ್ಕೆ ಹೊರಟಂಥ ಅವ್ರು ಮೊದಲಿಗೆ ಹೆಜ್ಜೆ ಇಟ್ಟಂಥವ್ರು ಎಸ್ ಎಂ ಕೃಷ್ಣ ಅವರು ನೋಡಿ ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಉನ್ನತ ಮಟ್ಟದಲ್ಲಿ ದೇಶದಲ್ಲೇ ಒಂದು ಉನ್ನತ ಸಿಟಿ ಅನ್ಬೇಕು ಬೆಂಗಳೂರು ಆಗಬೇಕಾದ್ರೆ ಎಸ್ ಎಂ ಕೃಷ್ಣ ಅವರು ಮೂಲ ಕಾರಣ ಮೇಡಮ್. ಎಸ್ ಎಂ ಕೃಷ್ಣ ಅವರಿಗೆ ಅಜಾತ ಶತ್ರು ಅಂತಲೂ ಕೂಡ ಕರೀತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರಿಗೆ ವಿರೋಧಿಗಳೇ ಇರಲಿಲ್ಲ ಮೇಡಮ್ ಅವ್ರಿಗೆ. ಏಕೆಂದರೆ ಅವ್ರು ತುಂಬ ಸಾಧು ರಾಜಕಾರಣಿ. ಯಾರನ್ನೂ ವಿರುದ್ಧ ಮಾಡ್ಕೊಂಡವರಲ್ಲ, ಯಾರ ಪರವಾಗಿ ಯಾರನ್ನೂ ಒಂದು ಕೇಳಾಗಿ ಅಥವಾ ದ್ವೇಷದಿಂದ ಕಂಡವರಲ್ಲ. ಹಾಗಾಗಿ ಅವ್ರಿಗೆ ಯಾರು ಶತ್ರುಗಳು ಅಂತಕ್ಕಂಥದ್ದು ಯಾರೂ ಇಲ್ಲ ಮೇಡಮ್. ಅವರು ಎಲ್ಲರೂ ಮಿತ್ರರೇ. ಎಸ್ ಎಂ ಕೃಷ್ಣ ಅವರ ಬಗ್ಗೆ ಒಂದೆರಡು ಮಾತು. ಸಾರ್ವಜನಿಕ ಜೀವನದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ನಾಗರಿಕತೆಯನ್ನು ಕಾಪಾಡ್ಕೊಂಡು ಬಂದಂಥ ಏಕೈಕ ರಾಜಕಾರಣಿ ಅಂದರೆ ಇಡೀ ರಾಜ್ಯದ ಇತಿಹಾಸದಲ್ಲೇ ಕೃಷ್ಣ ಅವರೊಬ್ಬರೇ. ಮತ್ತು ಯಾವುದೇ ಕೋಮಿನ ಜನಾಂಗವನ್ನು ಸಮಾನತೆಯಿಂದ ನೋಡ್ತಾ ಇದ್ದಂಥ ಏಕೈಕ ರಾಜಕಾರಣಿಗಳು ಕೂಡ. ಮತ್ತು ಆಡಳಿತದಲ್ಲಿ ದೂರದೃಷ್ಟಿತ್ವವನ್ನು ಇಟ್ಕೊಂಡು ಆಡಳಿತವನ್ನು ನಡೆಸಿದ್ರು. ಈ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರನ್ನು ವಿಶ್ವ ನೋಡುವಂಥ ದಿಕ್ಕಿನಲ್ಲಿ ಇವತ್ತು ಆಡಳಿತವನ್ನು ನಡೆಸಿದ್ರು. ಮತ್ತು ಏನು ಸಿಲಿಕಾನ್ ಸಿಟಿ ಬೆಂಗಳೂರಿನ ಅಭಿವೃದ್ಧಿಗೆ ಅವರು ಆಸೆ ಇಟ್ಕೊಂಡು ಆಡಳಿತವನ್ನು ನಡೆಸಿದಂಥ ಸಂದರ್ಭದಲ್ಲಿ ಮತ್ತೊಂದು ಅವಧಿಗೆ ಅವರು ಕರ್ನಾಟಕದ ಗ್ರಾಮೀಣ ಕರ್ನಾಟಕವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಪರಿಕಲ್ಪನೆಯನ್ನು ಇಟ್ಕೊಂಡಿದ್ರು. ಆದರೆ ದುರದೃಷ್ಟವಶಾತ್ ಅವರು ಮತ್ತೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ತಪ್ಪಿತು. ಅಂಥ ಅಪರೂಪದ ರಾಜಕಾರಣಿಗಳು ಇವತ್ತು ಜಿಡ್ಡುಗಟ್ಟಿದಂಥ ಕುಲಸಿತ ರಾಜಕಾರಣದಲ್ಲಿ ಅವರ ಆದರ್ಶ, ಅವರ ನಡೆ, ಅವರ ಆಡಳಿತ, ಅವರ ವೈಯಕ್ತಿಕ ನಡೆ, ಸಾರ್ವಜನಿಕ ಜೀವನದ ನಡೆ ಎಲ್ಲ ರಾಜಕಾರಣಿಗಳು ಅನುಸರಿಸಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅಂದರೆ ಅವರ ವ್ಯಕ್ತಿತ್ವವನ್ನು ಒಳಗೊಳ್ಳಬೇಕು ಅನ್ನುವಂಥದ್ದು. ಅವರ ವ್ಯಕ್ತಿತ್ವನೇ ಅಂಥದ್ದು, ವಿಶೇಷವಾದಂಥ ವ್ಯಕ್ತಿತ್ವ. ಅವರ ಸಾರ್ವಜನಿಕ ಜೀವನ 1960ರಿಂದ ಅವರು ಯಾವುದೇ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಸಿಂಗ್ಯುಲರಾಗಿ ಮಾತಾಡೋದಿಲ್ಲ, ಮತ್ತು ಕೆಟ್ಟ ಶಬ್ದಗಳನ್ನು ಬಳಸೋದಿಲ್ಲ, ಕೋಪ ಮಾಡ್ಕೊಳ್ಳೋದಿಲ್ಲ, ಅಗೌರವವಾಗಿ ನಡ್ಕೊಳ್ಳೋದಿಲ್ಲ. ಇದು ಒಬ್ಬ ರಾಜಕಾರಣಿಗಿರಬೇಕಾದಂಥ ವಿಶೇಷ ಕನಿಷ್ಠ ಗುಣಗಳು. ಅದನ್ನು ಅವರು ಕಾಪಾಡಿಕೊಂಡು ಮೌಲ್ಯಯುತ ಗೌರವಯುತ ಜೀವನವನ್ನು ಅವ್ರು ಮಾಡಿದ್ದಾರೆ. CM ಆಗಿರುವಂತಹ ವೇಳೆಯಲ್ಲಿ ಅವರು ಮಾಡಿರುವಂತಹ ಕೆಲಸಗಳು ನೆನಪು ಮಾಡ್ಕೋಬೇಕು ಅನ್ನೋದು ಯಾವ್ದು ಮಾಡ್ಕೊಂಡು? ಕರ್ನಾಟಕದ ಇತಿಹಾಸದಲ್ಲಿ ಒಂದು ಗ್ರಾಮೀಣ ಭಾರತ ಮತ್ತು ಗ್ರಾಮೀಣ ಕರ್ನಾಟಕವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದಂಥ ಒಂದು ಅವಧಿ ಅದು. ಇವತ್ತು ಸ್ತ್ರೀಶಕ್ತಿ ಸಂಘ ಏನು ಇವತ್ತೊಂದು ದಿವಸ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಕೂಡ ಇವತ್ತು ಅವರು ಕೊಟ್ಟಂಥ ಸ್ತ್ರೀಶಕ್ತಿ ಕೂಡ ಇದು ಒಂದು ಯೋಜನೆ ಇವತ್ತು ಪ್ರತಿಯೊಬ್ಬ ಮಹಿಳೆಯರ ಕೈಲೂ ಲಕ್ಷ ಎಣಿಸುವಂಥ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಎಸ್ ಎಂ ಕೃಷ್ಣ ಅವರು. ಮಹಿಳೆಯರು ಕೂಡ ಆರ್ಥಿಕ ವ್ಯವಹಾರ ಮಾಡುವಂಥ ಒಂದು ಅಮೂಲ್ಯವಾದಂಥ ಒಂದು ಕೊಡುಗೆಯನ್ನು ಕೊಟ್ಟರು. ಮತ್ತು ಶ್ರೀಸಾಮಾನ್ಯರು ಕಾಯಿಲೆಗಳು ತುತ್ತಾದಂಥ ಸಂದರ್ಭದಲ್ಲಿ ಅವರು ಜೋಬಿಂದ ಹಣ ಇರ್ದೇನೆ ಎಷ್ಟೋ ಜನ ಸಾಯ್ತಾಯಿದ್ರು. ಅವ್ರಿಗೆ ಯಶಸ್ವಿನಿಯನ್ನು ಕೊಟ್ಟರು. ಶಾಲಾ ಮಕ್ಕಳಿಗೆ ಬಿಸಿ ಊಟವನ್ನು ಕೊಟ್ಟರು. ಮತ್ತು ಬೆಂಗಳೂರು ಮೈಸೂರು ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ರು. ಅವ್ರು ಹೇಳ್ತಾಯಿದ್ರು,
ರಸ್ತೆಗಳು ಅಭಿವೃದ್ಧಿ ಆದರೆ ಇಡೀ ರಾಜ್ಯದ ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು ಯೋಜನೆಗಳು, ಮತ್ತು ನೀರಾವರಿ ಯೋಜನೆಗಳಿಗೆ ಆದ್ಯತೆಯನ್ನು ಕೊಟ್ಟರು. ಮತ್ತು ಎಲ್ಲೆಲ್ಲಿ ಕಟ್ಟಡಗಳಿರಲಿಲ್ವ ಸರ್ಕಾರಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ರು. ವಿಕಾಸಸೌಧವನ್ನು ನಿರ್ಮಾಣ ಮಾಡಿದ್ರು. ವಿಕಾಸಸೌಧದ ಒಂದು ಪರಿಕಲ್ಪನೆ ಅವ್ರದ್ದೇನು ಅಂದರೆ ಬಾಡಿಗೆಗಳಲ್ಲಿ ಕಚೇರಿಗಳು ಕೆಲಸ ಮಾಡ್ತಾಯಿದ್ದೋ, ಅದನ್ನು ತಪ್ಪಿಸ್ಬೇಕು, ಆರ್ಥಿಕ ಹೊರೆಯನ್ನಾಗಬೇಕು ಅನ್ನೋ ದೃಷ್ಟಿಯಿಂದ ವಿಕಾಸಸೌಧವನ್ನು ನಿರ್ಮಾಣ ಮಾಡಿದ್ರು. ಆಮೇಲೆ ಶಕ್ತಿ ಸೌಧವನ್ನು ನಿರ್ಮಾಣ ಮಾಡಿದ್ರು. ಭಾಳಷ್ಟು ಅಭಿವೃದ್ಧಿ, ಜನರ ಆರ್ಥಿಕ ಅಭಿವೃದ್ಧಿ ಆಗುವಂಥ ದಿಕ್ಕಿನಲ್ಲಿ ಭಾಳಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ.